ಜಿಲ್ಲಾ ಘಟಕ ವತಿಯಿಂದ ನಮ್ಮ ಆತ್ಮೀಯ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ಟಿವಿ ಮಾಧ್ಯಮದ ಎಲ್ಲ ಮಿತ್ರರಿಗೂ ಸಹ ಈ ಪತ್ರಿಕಾ ಪ್ರೆಸ್ ನೋಟ್ಗೆ ನಾನು ಎಲ್ಲರನ್ನೂ ಸಹ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ. ನಾನು GS ಮೃತ್ಯುಂಜಯ ಸ್ವಾಮಿ, ಪ್ರಧಾನ ಕಾರ್ಯದರ್ಶಿ. ನನ್ನ ಜೊತೆ ನಮ್ಮ ಕೋಶಾಧ್ಯಕ್ಷರಾದಂಥ ಜಯಶೀಲೇಗೌಡರು ಮತ್ತೆ ಗಿರೀಶ್ ಅವರು ಉಪಾಧ್ಯಕ್ಷರು, ಹಾಗೆ ಪ್ರೆಸ್ ಮಾಧ್ಯಮದ ಸತೀಶ್ ಅವರು, ಹಾಗೆ ರಾಜು ಸಹ ಇವರು ಎಲ್ಲ ನಮ್ಮ ಜೊತೆ ಇದ್ದಾರೆ. ಈ ದಿನ ನಾವು ಸುದ್ದಿಗೋಷ್ಠಿಯನ್ನು ಕರೆದಿರುವ ವಿಚಾರ ಇಷ್ಟೇನೆ. ನಾವು ದಾವಣಗೆರೆಯಲ್ಲಿ 23-24ರಂದು ನಮ್ಮ ವೀರಶೈವ ಮಹಾಸಭಾದ ಅಧಿವೇಶನವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ನಮ್ಮ ವೀರಶೈವ ಸಮಾಜದ ಎಲ್ಲ ಗಣ್ಯರು, ರಾಷ್ಟ್ರದ ಮತ್ತೆ ರಾಜ್ಯದ ಮಾಜಿ ಮಂತ್ರಿಗಳು, ಮುಖ್ಯಮಂತ್ರಿಗಳು ಮತ್ತೆ ಕೇಂದ್ರ ಮಂತ್ರಿಗಳು, ವೀರಶೈವ ಸಮಾಜದ ಗಣ್ಯರು, ವ್ಯಾಪಾರಸ್ಥರು ಮತ್ತು ಇಂಡಸ್ಟ್ರಿಯಲಿಸ್ಟು, ಡಾಕ್ಟರ್ಸು, ಲಾಯರ್ಗಳು ಎಲ್ಲರೂ ಸಹ ನಮ್ಮ ಅಧಿವೇಶನದಲ್ಲಿ ಭಾಗವಹಿಸಿದ್ದಾರೆ. ಈ ರಾಜ್ಯಾದ್ಯಂತ ಮತ್ತು ನಮ್ಮ ನೆರೆ ರಾಜ್ಯಗಳಾದಂತಹ ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ, ಕೇರಳ ಮತ್ತು ತಮಿಳುನಾಡು ಮತ್ತು ರಾಜಸ್ಥಾನ, ಇಲ್ಲಿಂದ ನಮ್ಮ ಎಲ್ಲ ಕಾರ್ಯಕರ್ತರು, ವೀರಶೈವ ಮಹಾಸಭಾ ಸದಸ್ಯರು ಈ ಮಹಾ ಅಧಿವೇಶನಕ್ಕೆ ಬರ್ತಾ ಇದ್ದಾರೆ. ಇದು ನಮ್ಮ ಮಹಾ ಅಧಿವೇಶನ 5 ವರ್ಷಕ್ಕೊಮ್ಮೆ ನಡೆಯುವಂತಹ ಪ್ರತಿಕ್ರಿಯೆ. ಈಗ ದಾವಣಗೆರೆಯಲ್ಲಿ ನಮ್ಮ ಶಾಮೂರ್ ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ಅದಕ್ಕೆ ತಮ್ಮ ಈ ಟಿವಿ ಮತ್ತು ಪತ್ರಿಕಾ ಮಾಧ್ಯಮ ವರದಿಗಾರರಿಗೆ ನಮ್ಮಲ್ಲಿ ಮನವಿ, ಇದನ್ನು ಹೆಚ್ಚಾಗಿ ಪ್ರಚಾರವನ್ನ ಕೊಡಬೇಕು ಅಂತ ನಾನು ಅತಿ ಕಳಕಳಿಯ ಮನವಿ ಮಾಡ್ಕೊಂತೀನಿ. ಈ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರ ನಾಯಕರುಗಳು, ನಮ್ಮ ರಾಷ್ಟ್ರ ಅಧ್ಯಕ್ಷರು ಮತ್ತೆಲ್ಲ ಶರಣರು, ಸ್ವಾಮೀಜಿಗಳು ಮತ್ತೆ ಕವಿಗಳು ಮತ್ತೆ ಇಂಡಸ್ಟ್ರಿಯಲಿಸ್ಟು ಮತ್ತೆ ನೌಕರರ ವರ್ಗ ಎಲ್ಲರೂ ಸಹ ಭಾಗವಹಿಸಿದ್ದಾರೆ. ಲಕ್ಷಾಂತರ ಜನ ನಮ್ಮ ದಾವಣಗೆರೆಯಲ್ಲಿ ಸೇರ್ತಾ ಇದ್ದಾರೆ. 23-24ರಂದು ಇಲ್ಲಿ ಬರುವಂತಹ ಎಲ್ಲ ವೀರಶೈವ ಮಹಾಸಭಾ ಮತ್ತೆ ವೀರಶೈವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೀವಿ. ಇಲ್ಲಿ ನಾವು ವಿಶೇಷವಾಗಿ ಈ ಮಹಾಸಭಾ ಅಧಿವೇಶನದಲ್ಲಿ 2-3 ನಿರ್ಣಯಗಳನ್ನು ಕೈಗೊಳ್ತಾ ಇದ್ದೀವಿ. 1ನೇ ನಿರ್ಣಯ, ವೀರಶೈವ ಮಹಾಸಭಾ ವೀರಶೈವರಿಗೆ ಎಲ್ಲರಿಗೂ ಸಹ ಕೇಂದ್ರ ಸರ್ಕಾರ ನಮ್ಮನ್ನ OBCಗೆ ಸೇರಿಸಬೇಕು, ಹಿಂದುಳಿದಿದ್ದಕ್ಕೆ ಅಂತೆಲ್ಲ ಒಂದು 2-3 ವರ್ಷದಿಂದ ನಾವು ಪ್ರಯತ್ನ ಮಾಡ್ತಿದ್ವಿ. ಇದೊಂದು ನಿರ್ಣಯವನ್ನು ಕೈಗೊಳ್ತಿದ್ದೀವಿ. ಈ ನಿರ್ಣಯವನ್ನು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಅಂತ ಆಗ್ರಹಪೂರ್ವಕವಾಗಿ ಮಾಡ್ತಿದ್ದೀವಿ. ಹಾಗೆ 2ನೇ ಒಂದು ವಿಚಾರ ಏನು ಅಂದ್ರೆ ಜಾತಿ ಗಣತಿ. ಇಲ್ಲಿ ಅವೈಜ್ಞಾನಿಕವಾಗಿ ಜಾತಿ ಗಣತಿ ನಡೆದಿದೆ. ಇದಕ್ಕೆ ವೀರಶೈವರಿಗೆ ಅನ್ಯಾಯವಾಗಿದೆ. ನಮ್ಮಲ್ಲಿರುವಂತಹ ಜನಸಂಖ್ಯೆ ಕೋಟ್ಯಾಂತರ ರೂಪಾಯಿ ಇದೆ. ಇದರಲ್ಲಿ ನಮಗೆ ಗೊತ್ತಿರುವ ಹಾಗೆ ಅವರ ವರದಿ ವೀರಶೈವರು ಕೊಟ್ಟಿರೋದು ಎಷ್ಟಪ್ಪ ಜನಸಂಖ್ಯೆ ಅಂದ್ರೆ 70 ಲಕ್ಷ ಕೊಡ್ತಾ ಇದ್ದಾರೆ. ಇದು ಅವೈಜ್ಞಾನಿಕ, ಸರಿ ಇಲ್ಲ ಅಂತ ಇದನ್ನು ನಾವು ತಿರಸ್ಕರಿಸ್ತೀವಿ. ವೀರಶೈವ ಮಹಾಸಭಾ ವತಿಯಿಂದ ಈ ಜಾತಿ ಗಣತಿಯನ್ನ ಏನು ಈಗ ಪರಿಗಣಿಸಬೇಕು ಅಂತಿದ್ರೆ ಇದನ್ನ ಪರಿಗಣಿಸಬೇಡಿ, ಇದನ್ನ ತಿರಸ್ಕರಿಸಬೇಕು. ಮತ್ತೆ ಹೊಸದಾಗಿ ಜಾತಿ ಗಣತಿಯನ್ನು ಮಾಡಬೇಕು. ಕರೆಕ್ಟ್ ಆಗಿ ಎಲ್ಲರ ಮನೆಗೂ ಹೋಗಿ, ವೀರಶೈವರು ಲಿಂಗಾಯತರು ಯಾರಿದ್ದಾರೆ ಮನೆಗೆ ಹೋಗಿ ಅವರ ಜಾತಿಯನ್ನ ಎಷ್ಟು ಜನ ಇದ್ದಾರೆ ಅಂತ ತಗೊಂಡು ಸರಿಯಾದ ರೀತಿಯಲ್ಲಿ ಇದನ್ನು ಪರಿಗಣಿಸಿ ಮಾಡಿ ಅಂತ ಒಂದು ಮಾಡ್ತಾ ಇದ್ದೀವಿ. ಇವೆರಡು ಕೇಂದ್ರವಾಗಿ ಹೆಚ್ಚಾಗಿ ನಮ್ಮಲ್ಲಿರುವಂತಹ ಅಧಿಕ ಸೂಚನೆಗಳು ಮತ್ತೆ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಿದ್ದೀವಿ. ಇವೆರಡು ನಿರ್ಣಯವನ್ನು ನಮ್ಮ ದಾವಣಗೆರೆ ಅಧಿವೇಶನದಲ್ಲಿ ತಗೊಳ್ತಿದ್ದೀವಿ. ಇದಕ್ಕೆ ಎಲ್ಲ ನಮ್ಮ ಮಠಾಧೀಶರುಗಳು, ಪಂಚಪೀಠಾಧೀಶರು ಮತ್ತೆ ಎಲ್ಲ ಸ್ವಾಮೀಜಿಗಳು ಸಹ, ಆದಿಗಳು ಎಲ್ಲರೂ ಸಹ ಇದನ್ನ ಒಪ್ಕೊಳ್ತಾ ಇದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ವೀರಶೈವ ಸಮಾಜ ಒಂದೇ, ಲಿಂಗಾಯತರು ಬೇರೆ ಎಲ್ಲ, ವೀರಶೈವರು ಬಲೆ ಅಂತ ಹೇಳುವಂತ ನಿರ್ಣಯವನ್ನು ಸಹ ನಾವು ತಗೊಳ್ತಾ ಇದ್ದೀವಿ. ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಸಮಾಜ ಕಾರ್ಯಕ್ರಮವನ್ನ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಜನತೆಗೆ ತಿಳಿಸುವಂತಹ ಒಂದು ವಿಚಾರವಿದೆ. ಅದಕ್ಕೆಲ್ಲ ಅಧಿವೇಶನದಲ್ಲಿ ನಾವೆಲ್ಲ ಮಾಡ್ತಾ ಇದ್ವಿ. ಇದಕ್ಕೆ ಆತ್ಮೀಯವಾಗಿ ನಮ್ಮ ಬೆಂಗಳೂರು ಜಿಲ್ಲೆಯಿಂದ ಬರುವಂತಹ ಎಲ್ಲ ವೀರಶೈವರಿಗೆ ನಾವು ಸ್ವಾಗತ ಕೋರ್ತಿದ್ವಿ. ಅಲ್ಲಿ ಬರುವಂತ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ. ಮತ್ತು ಬರುವ ಜನಗಳಿಗೆ ಸಹ ಸಾರಿಗೆ ವ್ಯವಸ್ಥೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಜನ ಸಹಕರಿಸಬೇಕು ಅಂತ ನಾನು ಕಳಕಳಿಯವಾಗಿ ಮನವಿ ಮಾಡ್ಕೊತೀನಿ. ಈಗ ನಮ್ಮ ಕೋಶಾಧ್ಯಕ್ಷರಾದ ಜಯಶೀಲೇಗೌಡರು ಸಹ ಈ ನಿಟ್ಟಿನಲ್ಲಿ ಒಂದು ಬೆಳಕನ್ನು ಚೆಲ್ತಾರೆ ಅಂತ ಕೇಳ್ಕೊತೀನಿ. ದಯವಿಟ್ಟು ಜಯಶೀಲೇಗೌಡರು, ಕೋಶಾಧ್ಯಕ್ಷರು, ಬೆಂಗಳೂರು ಜಿಲ್ಲಾ ಘಟಕ.